ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಮರಿ ಹೊಡೆದು ಗೃಹ ಪ್ರವೇಶ ಆದಮೇಲೆ 48 ದಿವಸ ಆದಮೇಲೆ ನಾನ್ ವೆಜ್ ಮಾಡಬೇಕಲ್ಲ, ಸೊ ನಾನ್ ವೆಜ್ ಮಾಡೇ ಇರಲಿಲ್ಲ. ಮರಿ ಹೊಡೆದು ಪೂಜೆ ಮಾಡಿ ದೇವ್ರಿಗೆ ಹರಕೆ ಎಲ್ಲ ತೀರಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಊರಿಗೆ ಬಂದ್ವಿ. ಆ್ಯಕ್ಚುಲಿ ಲಾಸ್ಟ್ ವೀಕೆ ಮಾಡಬೇಕಾಗಿತ್ತು, ಬಟ್ ಅಮೌಂಟ್ ಶಾರ್ಟೇಜ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ಮಾಡಲಿಲ್ಲ. ಅಕ್ಕ ಎಲ್ಲ ಬೆಳಗ್ಗೆ ಎದ್ದು ಬಂದರು. ಇನ್ನು ನೋಡಿ, ಇದೇ ಮರಿ ಹೊಡಿತಾ ಇರೋದು ನಾವು. ಒಂದು ಮರಿ ಮತ್ತು ಒಂದು 4-5 ಕೋಳಿ ತೊಗೊಂಡು ಬಂದಿದ್ವಿ. ಇವತ್ತು ಆ್ಯಕ್ಚುಲಿ ನಮ್ಮ ಮಾವ ಏನು ಮಾಡಿದ್ರು ಅಂತ ಕೊನೆವರೆಗೂ ವಿಡಿಯೋ ನೋಡಿ. ನಮ್ಮ ಮಾವ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ ನಾನೇ ಶಾಕ್ ಆಗಿಬಿಟ್ಟೆ. ಏನು ಮಾಡಿದ್ರು ನನಗೂ ನಮ್ಮ ಮಾವನಿಗೂ ಏನಾಯಿತು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಇನ್ನು ಇವತ್ತು ನಾವು ಹೋಗಿದ್ದು ನಮ್ಮೂರಲ್ಲಿ ಕೊಲ್ಲಾಪುರದ ದೇವಸ್ಥಾನದ ಹತ್ರ. ಸೊ ದೇವ್ರಿಗೆ ಹರಕೆ ಕಟ್ಕೊಂಡಿದ್ವಿ, ಗೃಹ ಪ್ರವೇಶ ಆದಮೇಲೆ ಮರಿ ಹೊಡೆದು ಈ ಥರ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಚಿಕ್ಕಮ್ಮ, ಅಕ್ಕಂದಿರು, ನನ್ನ ತಂಗಿ ಎಲ್ಲ ನೆಂಟರನ್ನು ಕರೆದಿದ್ವಿ. ಬಟ್ ಕೆಲವೊಂದಷ್ಟು ಜನ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಚಿಕ್ಕಮ್ಮ, ಅಕ್ಕ, ತಂಗಿ ಎಲ್ಲ ನೈಟೇ ಬಂದಿದ್ದರು. ಇನ್ನು ನೈಟೇ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದರಿಂದ ಸ್ವಲ್ಪ ಬೆಳಗ್ಗೆ ಲೇಟ್ ಆಯಿತು. ನಮ್ಮ ಕಡೆ ದೇವರು ವರ ಕೊಟ್ಟ ಮೇಲೆ ಮರಿ ಹೊಡೆಯೋದು. ನೋಡಿ ಹೆಂಗೆ ಮಾಡ್ತಾಯಿದೆ ಅಂತ. ಹೊಡೆದು ಪೂಜೆ ಮಾಡಬೇಕು. ಒಳಗೊಂಡಿದ್ರಿ ಅಲ್ಲ ಪೂರ್ವಿ ತಗೊಳ್ಳಿ ಎಕ್ಕೊಳ್ಳಿ. ಬೆಳಗ್ಗೆನೆ ಮರಿ ಹೊಡೆದು ಎಲ್ಲ ಮನೆಯಲ್ಲಿ ಮರಿ ಎಲ್ಲ ಹೊಡೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಮಂಜು ಆ್ಯಕ್ಚುಲಿ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೇನೆ ನನಗೆ. ಒಂದು ಕಡೆ ಆ್ಯಕ್ಚುಲಿ ನಾನ್ ವೆಜ್ಜಿಗೆ ಬೋಟಿಗೆ ಸಿಕ್ಕಿದ್ದಾರೆ. ನಾನು ಏನೋ ತಿನ್ನಲ್ಲ, ಬಟ್ ಮರಿ ಹೊಡೆದಿದ್ವಲ್ವ ಅದ್ರದ್ದಿದೆ. ಅಲ್ಲಿ ಕುಕ್ಕರಲ್ಲಿ ಕೂಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇನ್ನು ಮಂಜು ಚಿಕನ್ ಮಾಡಿ ಇಟ್ಟಿದ್ದಾಳೆ. ಮಟನ್ ಒಂದು ಕಡೆ ಬೇಯ್ತಾ ಇದೆ. ಮಟನ್ಗೆ ಆ್ಯಕ್ಚುಲಿ ಮಸಾಲೆ ಎಲ್ಲ ಹಾಕಬೇಕು, ಬನ್ನಿ ಹಾಕೋಣ. ಅಮ್ಮ ವೇಲೆ ಏನಕ್ಕಮ್ಮ ನೀರೆಲ್ಲ ಹಾಕ್ತಿದ್ದೀಯಾ? ಓ, ಮಟನ್ ಇಲ್ಲಿ ಬೇಯ್ತಾ ಇದೆ. ಮಂಜು ಒಂದ್ಸಲಿ ತಳ ಅಂಟಿದ್ಯಾ ಇಲ್ವಾ ನೋಡೋಣ ಅಂತ ಹೇಳಿ ತಿರುಗ್ಸಕ್ಕೆ ಬಂದಿದ್ದಾಳೆ. ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಬಿಟ್ಕೊಂಡೈತೆ. ಈಗ ಒಂದ್ಸಲಿ ಅದನ್ನು ತಿರುಗಿಸ್ಬಿಟ್ಟು ಮಸಾಲೆ ಹಾಕಿದ್ರೆ ಸರ್ ಫಸ್ಟೇ ಮಟನ್ ಈ ಥರ ಬೇಯಿಸ್ಕೊಂಡು ಈಗ ಮಸಾಲೆ ಹಾಕ್ಬಿಡೋಣ. ಇಟ್ಕೊ ಕರೆಕ್ಟಾಗಿ ಎಲ್ಲ. ಮಸಾಲೆ ಫಸ್ಟ್ ಹಾಕ್ತೀಯಾ? ಮೆಣಸಿನ ಪುಡಿ ಹಾಕ್ತೀಯಾ? ಒಲೆಗೆ ಹಾಕು. ತಿರ್ಗ್ಸ್ಬಾ ಮಂಜು. ಬಿಡಿ ನೋಡು, ಈಗ ಕೋಲಲ್ಲಿ ಇಕ್ಕದು. ಹಾಕ್ಬೇಕು, ಹಾಕಿ ಹಂಗೆ ಸೂರಿ ಎತ್ತಕ್ಕಾಗಲ್ಲಪ್ಪ, ಬರೋಣ.
ಅಮ್ಮ ಸಾಕು ಬಾರಮ್ಮ ಬಿಸಿಲಲ್ಲಿ ಸಾಕಾ ಗೆಂಟದವನು ಪೋಷ ಇಲ್ಲ ಇನ್ನ ಅದು ಬೋಟಿಗೂ ಮಸಾಲೆ ಬೇಕು. ಇದು ಚರ್ಬಿ ಹಾಕಿದ್ರಾ? ಈಗ ಹಾಕ್ಬೇಕು. ಸಾಕಾ ಅದು ಸಾಕ್ಬಿಡು. ಇನ್ನು ಎರಡಕ್ಕೆ ಬೇಕನ ಸಾಕು. ಏನೇನು ಹಾಕ್ತೀವಲ್ಲ ಚಿಕನ್ ಒಂಚೂರು ಹಾಕ್ತೈತಾನೆ. ಬೋಟಿಗೂ ಬೇಡವಾ ಬಿಡೇ ಸಾಕ್ಬಿಡೆ. ಧನ್ಯ ಪುಡಿ ಹಾಕ್ಬಿಡು. ನಂಗೆ ಕಟ್ ಮಾಡಿ ಆಮೇಲೆ ಡಿಲೀಟ್ ಹಾಕ್ಬಿಟ್ರೆ ಅಲ್ಲೇ ಕೈ ತೊಕ್ಕ ಅದ್ರಕ್ಕೆ ಇದಾ ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ಆಗೋ ಈಗೋ ಮಳೆ ಸುರಿಯುತ್ತೆ. ಇನ್ನೇನು ಮಳೆನೂ ಕೂಡ ಬರುತ್ತೆ. ಅದರಲ್ಲಿ ಸಾಂಬಾರು ಮಾಡಿ ಆಯಿತು. ಅಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಮುದ್ದೆಗಿಟ್ಟಿದ್ದಾರೆ. ಒಲೆಯಲ್ಲಿ ಮಾಡಿದ್ರೇ ಟೇಸ್ಟ್ ಜಾಸ್ತಿ ಅಂತ ಹೇಳಿ ಅದರಲ್ಲಿ ಇಟ್ಕೊಂಡಿದ್ದಾರೆ. ಈಗ ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ, ಅನ್ನ, ಮಟನ್ ಸಾರು ಎಲ್ಲ ಮಾಡಿದ್ದಾರೆ. ಈಗ ಮುದ್ದೆ ಕುದೀತಾ ಇದೆ. ಮುದ್ದೆ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಒಂದು ಮಾಡಿದ್ರೆ ಇವಾಗ ಕಂಪ್ಲೀಟ್ ಆಗುತ್ತೆ. ಹಸಿಟ್ಟು ಹಾಕೋಣ ಬನ್ನಿ. ಇನ್ನು ಮಳೆ ಬರೋ ಹಾಗಿದೆ, ಟೈಮು ಕೂಡ ಆಯಿತು ಅಂತ ಹೇಳಿ ಬೇಗ ಬೇಗ ಮಾಡ್ತಿದ್ರು. ಒಂದು ಕಡೆ ಗ್ಯಾಸಲ್ಲಿ ಅನ್ನ ಮತ್ತು ಚಿಕನ್ ಸಾರು, ಚಿಕನ್ ಗ್ರೇವಿ, ಗೊಜ್ಜು, ಬೋಟಿ ಗೊಜ್ಜು ಎಲ್ಲ ಗ್ಯಾಸಲ್ಲಿ ಮಾಡ್ಕೊಂಡ್ವಿ. ಸಾಂಬಾರು ಮತ್ತು ಮುದ್ದೆ ಒಲೆಯಲ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಒಲೆಯಲ್ಲಿ ಮಾಡೋಕ್ಕೆ ಇಟ್ಟಿದ್ರು ಅಮ್ಮ. ಯಾಕೆಂದರೆ ಟೇಸ್ಟ್ ವೈಸು ತುಂಬ ಡಿಫ್ರೆನ್ಸ್ ಇರುತ್ತೆ ಮತ್ತು ಗ್ಯಾಸಿಗೆ ಕೂಡ ತುಂಬ ಇದು ಅಂಥೇಳಿ ನೀವು ನೋಡ್ತಿರ್ಬೋದು. ಅನ್ನ, ಸಾಂಬಾರು, ಚಿಕನ್ ಗೊಜ್ಜು, ಮಟನ್ ಸಾರು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮುದ್ದೆಗಿಟ್ಟಿದ್ವಿ. ಹಿಡ್ನೆಸ್ರು ಕೂಡ ಉಕ್ಕು ಬರ್ತಾಯಿತ್ತು. ಹಾಗಾಗಿ ಮುದ್ದೆ ಮಾಡೋದಕ್ಕೆ ಹಸಿಟ್ಟು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೆ. ಮುಂಚೆ ಎಲ್ಲ ನಾನು ಮದುವೆ ಆಗೋಕ್ಕೂ ಮುಂಚೆ 1-2 ಮುದ್ದೆ ಮಾಡಬೇಕು ಅಂತ ಹೇಳಿದ್ರೇ ತುಂಬಾ ಕಷ್ಟಪಡ್ತಿದ್ದೆ. ಬಟ್ ಈಗ ಎಷ್ಟು ಮುದ್ದೆ ಬೇಕಾದರೂ ಮಾಡ್ತೀನಿ. ಗೊತ್ತಾಗುತ್ತೆ ಇಷ್ಟೇ ಅಳತೆ ಅಂತ ಹೇಳಿ. ಬಟ್ ಏನಂದರೆ ಬಿದ್ದಾಗಿಂದ ಒಂದು ಸ್ವಲ್ಪ ತೀಡೋದಕ್ಕೆ ಆ ಥರ ಹೆವಿ ಕೆಲಸ ಮಾಡೋದಕ್ಕೆ ಬ್ಯಾಕ್ ಪೇನ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಕೂಡ ಈಸಿ ಆಗುತ್ತೆ. ಕಲಿಸ್ಬಿಡುತ್ತೆ ಮದುವೆ ಆದಮೇಲೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ನಾವೇನು ಕೆಲಸ ಮಾಡ್ತೀವಿ, ನಾವು ಹೆಂಗಿರಬೇಕು ಏನು ಅಂತ ಆಟೋಮೆಟಿಕ್ಕಾಗಿ ಎಲ್ಲ ಕಲ್ತ್ಕೊಬಿಡ್ತೀವಿ. ಇನ್ನು ಅದಾದಮೇಲೆ ನಾನು ನಮ್ಮ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಸ್ಪೋರ್ಟಿವ್ ಆಗಿ ನಿಂತ್ಕೊಂಡು ಸಪೋರ್ಟ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಅಮ್ಮನೇ ಅಂತಲೇ ಹೇಳ್ಬೋದು. ಅಮ್ಮ ಇಲ್ಲ ಅಂದರೆ ನಾನೇನೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಒಬ್ಬಳೇ ಮಾಡ್ತಾಯಿದ್ದೆ ಅಂತ ಅಮ್ಮ ಕೂಡ ತಿರ್ಗ್ಸೋಕ್ಕೆ ಬಂತು. ಬಟ್ ಆದರೂ ಕೂಡ ಅಮ್ಮಂಗೆ ತುಂಬ ಕಾಲು ನೋವಿದ್ರೂ ಕೂಡ ಕುತ್ಕೊಂಡು ಒಂದು ಹೇಳ್ಕೊಡ್ತಾ ಇರ್ತಾರಲ್ಲ ಅಷ್ಟೇ ಸಾಕು ಅನ್ಬೋದು. ಏನೇ ಆದ್ರೂ ದೊಡ್ಡವರಿದ್ರೇ ಆಗೋದು. ಇನ್ನು ಅದು ಬಿಟ್ಟರೆ ನನಗೆ ಯಾವಾಗಲೂ ಬ್ಯಾಕ್ ಬೋನ್ ಆಗಿರೋದು ನನ್ನ ಫ್ಯಾಮಿಲಿ. ಸೊ ನನ್ನ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಬಂದಿದ್ದರು. ದೊಡ್ಡಕ್ಕ ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ಲು ಅಂತ ಹೇಳಿ ಅವಳು ಬಂದಿರಲಿಲ್ಲ. ಪ್ರತಿಯೊಂದಕ್ಕೂ ನಮ್ಮ ಮನೆಯವರೇ ಎಲ್ಲದಕ್ಕೂ ಬರ್ತಾರೆ. ಇನ್ನು ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಆಗಲೇ ನನಗೂ ಕೂಡ ಬೆನ್ನೋವು ಬಂದಿತ್ತು. ಹೇಳಬೇಕು ಅಂದರೆ ನಾನಿವತ್ತು ಜಾಸ್ತಿ ಅಡುಗೆಗೆ ನಾನು ಅಷ್ಟು ಎಲ್ಲ ಮನೇಲಿ ಹೆಲ್ಪ್ ಮಾಡ್ಕೊಂಬಂದಿದ್ದೆ. ಬಟ್ ಮಾಡಿದ್ದು ಮಂಜು ಮತ್ತು ಗಿರಿಜಕ್ಕ ಕ್ಲೀನಿಂಗ್ ಎಲ್ಲ ಇಟ್ಕೊಟ್ಟಿದ್ಲು. ಇನ್ನು ಅನ್ನ ಸಾರು ಎಲ್ಲ ಆಗಿತ್ತು. ಸಾಂಬಾರು ಮಾಡೋದು ಗ್ಯಾಸಲ್ಲಿ ಇಟ್ಕೊಂಡ್ರೆ ಗ್ಯಾಸು ಕೂಡ ಇವಾಗ ಎಷ್ಟು ಬರ ಬಂದುಬಿಟ್ಟಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಹಾಗಾಗಿ ಸಾಂಬಾರನ್ನ ಮಟನ್ ಬೇಯೋದಿಲ್ಲ, ಲೇಟ್ ಆಗುತ್ತಲ್ಲ. ಸೊ ಅದಕ್ಕೆ ನಾವು ಒಲೆ ಇಟ್ಕೊಂಡಿದ್ವಿ. ಒಲೆಯಲ್ಲೇ ಮಟನ್ ಸಾರು ಮಾಡಾದಮೇಲೆ ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆಗೂ ಇಟ್ಕೊಂಡ್ವಿ. ಮುದ್ದೆ ಮಾಡೋಕ್ಕೆ ಬರೀ ಹಸಿಟ್ಟಿನ ಮುದ್ದೆ ಆಗಿರೋದ್ರಿಂದ ಅಷ್ಟು ಮುದ್ದೆ ಮಾಡೋದು ನಮಗೂ ಕೂಡ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಅದರಲ್ಲೂ ನನಗೆ ಆಪ್ರೇಷನ್ಸ್ ಆದಮೇಲೆ ಮುದ್ದೆ ಮಾಡೋದು ಅಷ್ಟು ತೀಡೋದೆಲ್ಲ ಆಗಲ್ಲ. ಅಷ್ಟೊಂದಿದೆ. ಏನಿಲ್ಲ ಅಂದ್ರೂ ನಾವು ಮುದ್ದೆ ಮಾಡಿದ್ದು ಒಂದು 100 ಮುದ್ದೆ ಆಗುತ್ತೆ ಅಷ್ಟಿತ್ತು ಅದು. ಸೊ ಹಂಗಾಗಿ ಸ್ವಲ್ಪ ಮುದ್ದೆ ಎಲ್ಲ ಆಯ್ತಲ್ಲ, ಅದಕ್ಕೆ ಒಲೆ ಆರಿಸ್ಬಿಡೋಣ, ಮುದ್ದೆ ಎಲ್ಲ ಬೆಂದಿದೆ ಅಂತ ಹೇಳಿ ಚಿಕ್ಕಮ್ಮ ಒಲೆ ಕಿಡಿ ಎಲ್ಲ ಸ್ವಲ್ಪ ಈಚೆ ತೆಗಿತಾ ಇದ್ದಾರೆ. ಯಾಕೆಂದರೆ ತೀಡೋದಕ್ಕೆ ಅಲ್ಲೂ ಕೂಡ ಒಲೆ ಮುಂದೆ ಕಷ್ಟ ಆಗುತ್ತೆ ಅಂಥೇಳಿ. ಫೈನಲಿ ಮುದ್ದೆ ಎಲ್ಲ ತೀಡಾದಮೇಲೆ ನಾವು ಕೂಡ ಮುದ್ದೆ ಕಟ್ಟೋಣ ಅಂಥೇಳಿ ಎಲ್ಲರೂ ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದೀವಿ. ಮಾವ ಇವರು ಆ್ಯಕ್ಚುಲಿ ನಮ್ಮ ಚಿಕ್ಕ ಮಾವ. ಮುದ್ದೆ ತೀಡಿ ಕೊಟ್ಟರೆ ನಾವು ಕಟ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಸೊ ನಮ್ಮ ಮಾವ ತುಂಬ ಚೆನ್ನಾಗಿ ನಮಗೂ ಕೂಡ ಹೆಲ್ಪ್ ಮಾಡಿದ್ರು. ಅವರಲ್ಲಿರೋದು ಒಂಥರ ಇನ್ನೋಸೆಂಟು, ಒಂಥರ ಸೆನ್ಸಿಟಿವು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಕೆಲವೊಮ್ಮೆ ಸ್ವಲ್ಪ ಡ್ರಿಂಕ್ಸ್ ಮಾಡಿದಾಗ ಡ್ಯಾನ್ಸು ಅದು ಇದು ಜಾಸ್ತಿ ಇರುತ್ತೆ.
ಬಟ್ ಈ ಥರ ಟೈಮಲ್ಲೆಲ್ಲ ಅರ್ಥ ಮಾಡ್ಕೊಂಡು ಇಷ್ಟು ಸಪೋರ್ಟಿವ್ ಆಗಿ ಬಂದ್ರಲ್ಲ, ನಮಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇನ್ನು ಮುದ್ದೆ ಎಲ್ಲ ಎಲ್ಲರೂ ಕಡೆ ನಾನು, ಅಮ್ಮ, ಚಿಕ್ಕಮ್ಮ, ಅಕ್ಕ ಎಲ್ಲರೂ ಸೇರಿ ಕಟ್ತಾಯಿದ್ವಿ. ಮಂಜು ಆ್ಯಕ್ಚುಲಿ ಬಿಸಿಲಲ್ಲಿ ಅಡುಗೆ ಮಾಡಿರೋದ್ರಿಂದ ಅವಳು ನನಗೆ ಸುಸ್ತಾಯಿತು, ನಾನು ಕಟ್ಟಲ್ಲ ಅಂತ ಹೇಳಿದ್ಲು. ಇನ್ನು ಮುದ್ದೆ ಎಲ್ಲ ದೊಡ್ಡ ಕುಕ್ಕರ್ಗೆ ಒಂದೊಂದಕ್ಕೆ ಇಡೋಣ ಅಂತ ಹೇಳಿ ಇಟ್ವಿ. ಈಗ ಫಸ್ಟ್ ಟ್ರಿಪ್ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ನೀವು ನೋಡ್ತಿರ್ಬೋದು. ಅನ್ನ, ಸಾಂಬಾರು, ಮಟನ್ ಸಾರು, ಚಿಕನ್ ಸಾರು ಮತ್ತು ಬೋಟಿ ಗೊಜ್ಜು, ಮುದ್ದೆ, ಅನ್ನ ಮಾಡಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಾವೇ ಮಾಡಿರೋದ್ರಿಂದ ಭಟ್ರಿಗಿಂತ ಚೆನ್ನಾಗೇ ಮಾಡ್ಕೊಂಡಿದ್ವಿ, ಮನೆ ಪುಡಿನೇ ಎಲ್ಲ ಹಾಕಿ. ಬಟ್ ಸ್ವಲ್ಪ ರಿಸ್ಕ್ ಆಯಿತು. ರಿಸ್ಕ್ ಆದ್ರೂ ಪರವಾಗಿಲ್ಲ. ಸೊ ಬಂದಿರೋರು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವೇ ಮುದ್ದೆ ಎಲ್ಲ ಮಾಡ್ಕೊಂಡ್ವಿ. ಮುದ್ದೆ ಎಲ್ಲ ಮಾಡಿ ಎಲ್ರಿಗೂ ಕೂಡ ಬಡಿಸಿ, ಸೊ ನಾವು ಕೂಡ ಊಟ ಮಾಡಿ ಈಗ ನೋಡಿ ನಮ್ಮ ಮಾವ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಊಟ ಎಲ್ಲ ಮುಗಿಸಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಊರಲ್ಲಿ ಊಟ ಎಲ್ಲ ಮುಗಿಸಿದಾದ್ಮೇಲೆ ನಾಗಿನೇ ಡ್ಯಾನ್ಸ್, ನಮ್ಮ ಚಿಕ್ಕ ಮಾವ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ಈಗ ತಾಳೆ ಹೂವು ಎದೆಯಿಂದ ಹೆಂಗೆ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು. ಹಿಂದೆ ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ. ಹಂಗೆ ಇನ್ನೊಂದ್ಸತಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಫುಲ್ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ ಫ್ರಂಟ್ ಕ್ಯಾಮ್ರಾಯಿಂದ ಹೆಂಗೆ ಆಡ್ತಾ ಇದ್ದಾರೆ ಅಂತ. ನೋಡ್ವಿ ಮಮ್ಮಿ ಬಂದ್ಬಿಡುತ್ತೆ, ದೇವ್ರು ಬಂದ್ಬಿಡುತ್ತಿಲ್ಲ. ಬಸ್ ಜಾಯ್ನ್ ಆಗ್ರೆ ನೀವು. ಮಂಜು ಆಡ್ರೆ. ಮಗಳು ಆಡ್ರೆ.
ಸ್ಟೆಪ್ ನೆನ್ಪು ಮಾಡ್ಕೊತವ್ರು. ನಮ್ಮ ಮಾವನ ಕತೆ ನೋಡಿ. ಹೋಯ್ತವನೆ. ಏ ಬಾರೋ, ಐ ಬಾರೋ. ಬರಲ್ವಾ? ಏಕೆ ಚೊಮ್ಮೆ ಬರಲ್ಲ? ಅದು ಅಕ್ಕ ಬಂದ್ಲು ನೋಡಿಲಿ. ಇಸ್ಕೊಂತ ಅಜ್ಜಿ ಕರೀತ ನೋಡು. ಅವಳು ಕಣ್ಣೀರ ದಾರೆ ಬಂದುಬಿಡುತ್ತೆ. ಯಾಕೆ ಹೇಳ್ತಾ ಇದೀಯಾ? ಚೆನ್ನಾಗಿ ಹೋದ, ಇನ್ನೊಂದ್ಸಲಿ ಬರ್ತಿಂದ ಬಾಯ್ಲಿ. ಅವನ ಒಳಗೆ ಕೂತೆ ಬಾರ ನೀನು ಬಾ. ಲೋಕಿ, ಋತ್ವಿಕ್ ಬೆಂಗಳೂರಿಗೆ ಬರ್ತಾನಂತೆ, ಕರ್ಕೊಂಡು ಹೋಗ್ತೀವಿ. ಹೋಯ್ತೀನ? ಅವಳು ಅಳ್ತಾಳೆ. ಬಾ, ಬೇಡ, ನಾವು ಆಮೇಲೆ ಹೋಗೋಣ. ಬಾ, ಆ ಕಾರಲ್ಲಿ, ದೊಡ್ಡಪ್ಪನ ಕಾರಲ್ಲಿ ಹೋಗೋಣ. ಬಾ, ಆ ಕಾರ ಕರ್ಕ. ಟೈಮ್ ಆಗುತ್ತೆ ಅವ್ರಿಗೆ ಹೋಗೋಕ್ಕೆ. ಬಾಯ್. ಹೋಯ್ತಿ ಬೆಂಗಳೂರಿಗೆ? ನಾನು ಬರಲ್ಲಪ್ಪ. ಅಭಿ, ಅಭಿ, ಇನ್ನೊಂದ್ಸತಿ ಅಲ್ಲಿ ಸರಿ ಹೋದ್ಮೇಲೆ ಬಾ ತಿನ್ನಕ್ಕೆ. ತಿಂದಿಲ್ವ ಫೀಸು? ನಿಮ್ಮ ಅಕ್ಕ ಅಳ್ತಿಲ್ಲ, ತಡ್ಕೋ. ಇನ್ನೊಂದ್ ಸ್ವಲ್ಪ ತಂದ್ರೆ ಹೇಳ್ತಾಳೆ. ಏನಕ್ಕೆ ಇಡ್ಲಿ ಎಲ್ಲ ಫೀಸು ನಿಮ್ಮ ಅಜ್ಜಿ. ಹೋಯ್ತೀನ ಬೆಂಗಳೂರಿಗೆ? ಬೆಂಗಳೂರಿಗೆ ಹೋಯ್ತೀಯಾ? ಹಾಂ, ಹ್ಞೂ ಹೋಯ್ತೀನಿ. ಬರಲ್ಲ ಅಂತಾನೆ ಇರೋದವನು. ಹೋಯ್ತೀಯ ಬೆಂಗಳೂರಿಗೆ? ನೋಡೋಣ, ಗಾಡಿ ತಿರ್ಗಿಸ್ಕೋತೀವಿ. ಲಾಕ್ ಮಾಡಿ. ಏ ಬೇಡ ಕರ್ಕ, ಮತ್ತಿನ್ನೂ ಅಳ್ತಾನ ಅವನು. ಏಯ್ ಕರ್ಕ, ಅಳ್ತಾನೆ ಆಮೇಲೆ. ಕಾಕಿ ಎಲ್ಲ ಬೀಳಿಸ್ಬಿಟ್ಟಲ್ಲ. ಚಿಪ್ಸು, ಚಾಕ್ಲೇಟ್ ಎಲ್ಲ ತಗೋ. ಹಾಕ್ರಿ ಹಾಕ್ರಿ, ಅವ್ನು ಅಳ್ತಾನ. ಕಾಲು ಎತ್ಕ ಚಿಕ್ಕಮ್ಮ. ಬಾಯ್ ಬಾಯ್ ತೇಜಸ್. ಮಾವ ಹುಷಾರು. ಮಾವ ಇಲ್ಲೇ ಹೋಗೋಣ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಗೈಸ್ ನೋಡಿದ್ರಲ್ಲ, ಇನ್ನು ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ರಿತಿಕ್ಷಾ ಎಷ್ಟು ಅಳ್ತಾ ಇದ್ದಾಳೆ ಅಂಥೇಳಿ. ಋತ್ವಿಕ್ ಕೂಡ ಆ್ಯಕ್ಚುಲಿ ನಾನು ಹೋಗ್ತೀನಿ ಅಂತೇಳಿ ಹೇಳ್ತಿದ್ದ. ಫೈನಲಿ ಅವ್ರನ್ನೂ ಕೂಡ ಕಳಿಸಿದ್ವಿ. ವಿಡಿಯೋ ಇದಾಗಿತ್ತು ಗೈಸ್.